ಹಲೋ ನಮಸ್ಕಾರ ವೀಕ್ಷಕರೇ, ರವಿ ಎಚ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KMF ಸಿಮುಲಲ್ಲಿ ರಿಕ್ರೂಟ್ಮೆಂಟ್ ಕರೆದಿದ್ರಲ್ಲ, ಸೊ ಅದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು KMFದ್ದು. ಅದೇ ರೀತಿ ಇದು ಯಾವಾಗ ನಡೆದಿತ್ತು ಅಂದರೆ 18th December 2022 ಅಲ್ಲಿ. ದಿಸ್ ಇಸ್ ಅಂದರೆ ಸೆಷನ್ 1 10 ಗಂಟೆಯಿಂದ 12 ಗಂಟೆವರೆಗೆ ಇರುತ್ತೆ ಎಕ್ಸಾಮ್. ಇದು ಓನ್ಲಿ ಅಂದರೆ ಗ್ರಾಜ್ಯುಯೇಟ್ ಅಂದರೆ ಡಿಗ್ರಿ ಮುಗಿಸ್ತವ್ರು ಮಾತ್ರ ಬರೀಬಹುದಾಗಿರುತ್ತೆ. ಸೊ ಡಿಗ್ರಿ ಮುಗಿದವ್ರು ಯಾವುದು ಅಪ್ಲೈ ಮಾಡಿರ್ತಿಲ್ಲ ಕ್ವಾಲಿಫೈಯಿಂಗ್ ಎಕ್ಸಾಮಿಗೆ. ಸೊ ಅದಕ್ಕೆ ಈ ಎಕ್ಸಾಮ್ ಅನ್ನ ಬರೆದವರು 2022 ಡಿಸೆಂಬರ್ ಇತ್ತು 18ನೇ ತಾರೀಕು. ಸೊ ಇಲ್ಲಿ ಸೆಕ್ಷನ್ 1 ಅಲ್ಲಿ ನೋಡೋದಾದ್ರೆ, ಸೊ ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ. ಸೊ ಭಾರತೀಯ ಸಂವಿಧಾನ, ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ಯಾವ ರೀತಿ ಬಂದಿತ್ತು ಅಂತ ನೋಡ್ತಾ ಹೋದ್ರೆ ಸೆಕ್ಷನ್ 1 ಅಲ್ಲೇ ಬರೋದು ಭಾರತ ಸಂವಿಧಾನ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇವಾಗ ಒಂದೊಂದಾಗಿ ಕ್ವಶನ್ ಓದ್ತಾ ಹೋಗ್ತೇನೆ, ಮತ್ತೆ ಅದರ ಆನ್ಸರ್ನು ಆಲ್ರೆಡಿ ಟಿಕ್ ಮಾಡಿದ್ದೇನೆ. ಸೊ ದಯವಿಟ್ಟು ನೋಡ್ಕೊಳ್ಳಿ, ಯಾರ್ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಮೊದಲೇ ಕ್ವಶನ್ ಏನು ಅಂತಂತಂದ್ರೆ, ಇಲ್ಲಿ ನಾನು ಕನ್ನಡದಲ್ಲಿ ಓದ್ತಾ ಹೋಗ್ತೇನೆ ಎಲ್ಲ ಕ್ವಶನ್ಸನ್ನ. ಸೊ ಇಂಗ್ಲೀಷಲ್ಲಿ ನಿಮ್ಗೆ ಬೇಕಾದ್ರೆ ಕಮೆಂಟ್ ಅಂತ ತಿಳಿಸಿ, ನಾನು ನೆಕ್ಸ್ಟ್ ಸೆಕ್ಷನ್ ಅನ್ನ ಮಾಡೋ ಬಂದಾಗ ನಿಮ್ಗೆ ಇಂಗ್ಲೀಷಲ್ಲಿ ಕೂಡ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ರಿಪ್ರೆಸೆಂಟಿಂಗ್ ದ ಲೋಕಸಭಾ ಅಂತ ಇದೆ. ಲೋಕಸಭೆಯನ್ನು ಪ್ರತಿನಿಧಿಸಲು ಕನಿಷ್ಠ ಅರ್ಹತೆ ಎಷ್ಟು ಇರಬೇಕು ಅಂತಂದ್ರೆ ವಯಸ್ಸು 25 ವಯಸ್ಸು ಇರ್ಬೇಕಂತ ಮಿನಿಮಮ್. ಸೊ ದ ನಂಬರ್ ಆಫ್ ಶೆಡ್ಯೂಲ್ಸ್ ಅಟ್ ಪ್ರೆಸೆಂಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಅನುಸೂಚಿ ಅಂತ ಅಥವಾ ಶೆಡ್ಯೂಲ್ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 12. ದ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ದ ಎಲೆಕ್ಷನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ. ಪ್ರೆಸಿಡೆಂಟ್ ಅಂದ್ರೆ ಭಾರತ ರಾಷ್ಟ್ರಪತಿಗಳು ಕನಿಷ್ಠ ಅರ್ಹ ವಯಸ್ಸು ಎಷ್ಟು ವಯಸ್ಸಾಗಿರ್ಬೇಕು ಕನಿಷ್ಠ ಅಂತಂದ್ರೆ 35 ಇಯರ್ಸ್ ಅಂದ್ರೆ 35 ವರ್ಷ ಆಗಿರ್ಲೇಬೇಕು. ದ ಪ್ರೆಸಿಡೆಂಟ್ ಇಫ್ ಹಿ ರಿಸೈನ್ಸ್ ಹಿ ಇಸ್ ರಿಕ್ವೈರ್ಡ್ ಟು ಸೆಂಡ್ ಹಿಸ್ ರೆಸಿಗ್ನೇಷನ್ ಟು, ಅಂದ್ರೆ ಒಬ್ಬ ರಾಷ್ಟ್ರಪತಿ ರಾಜೀನಾಮೆ ಕೊಡ್ಬೇಕಾದ್ರೆ ಅದನ್ನು ಯಾರಿಗೆ ಕಳಿಸ್ಕೊಡ್ಬೇಕಂತಂದ್ರೆ ಉಪರಾಷ್ಟ್ರಪತಿಗೆ, ವೈಸ್ ಪ್ರೆಸಿಡೆಂಟ್ಗೆ ಕೊಡ್ಬೇಕು. ಸಪೋಸ್ ರಾಷ್ಟ್ರಪತಿ ಏನಾದ್ರು ರಾಜೀನಾಮೆ ಕೊಡ್ಬೇಕಂದ್ರೆ ಅವ್ನು ಫಸ್ಟ್ ಉಪರಾಷ್ಟ್ರಪತಿಗೆ ರಾಜೀನಾಮೆ ರಿಟರ್ನ್ ಕೊಡ್ಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ, ಲೋಕಸಭಾ ಮೇ ಬಿ ಡಿಸಾಲ್ವ್ಡ್ ಬೈ ಅಂತಂದ್ರೆ ಲೋಕಸಭೆಯನ್ನು ಯಾರು ವಿಸರ್ಜಿಸಬಹುದು ಅಂತಂದ್ರೆ, ವಿಸರ್ಜಿಸಬಹುದು ಖಾಲಿ ಮಾಡಿಸ್ಬೋದು ಅಂತಂದ್ರೆ ಪ್ರೆಸಿಡೆಂಟ್ ಅವರು ಅಂದ್ರೆ ಭಾರತದ ರಾಷ್ಟ್ರಪತಿಗಳು ವಿಸರ್ಜಿಸಬಹುದು. ಗವರ್ನರ್ ಆಫ್ ಸ್ಟೇಟ್ ಶಾಲ್ ಬಿ ಸೀಸ್ ಇನ್ ಆಫೀಸ್ ಇಫ್ ಅಂತ ಕೇಳಿದ್ದಾರೆ. ಒಂದು ರಾಜ್ಯದ ರಾಜ್ಯಪಾಲರ ಹುದ್ದೆ ಯಾವಾಗ ಕೊನೆಗೊಳಿಸಬಹುದು ಅಂತಂತಂದ್ರೆ ಕಾಲ್ ಬ್ಯಾಕ್ ಬೈ ದ ಪ್ರೆಸಿಡೆಂಟ್ ಅಂತ ಇದೆ. ಅಂದ್ರೆ ರಾಷ್ಟ್ರಪತಿಗಳು ವಾಪಸ್ ಕರೆಸಿದಾಗ ಏನಾಗುತ್ತೆ, ಅವರು ಅಲ್ಲಿಗೆ ಅವರು ಇದನ್ನ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ, ದ ಮಿನಿಮಮ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಇನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸ್ಟೇಟ್ ಶಾಲ್ ಬಿ ಅಂತ ಇದೆ. ಮಿನಿಮಮ್ ಅಂದ್ರೆ ಮುಖ್ಯಮಂತ್ರಿ ಸೇರಿದಂತೆ ಒಂದು ರಾಜ್ಯ ಮಂತ್ರಿ ಮಂಡಲದ ಇರ್ಬೇಕಾದ್ರೆ ಕನಿಷ್ಠ ಮಂತ್ರಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಅವರು. ಸೊ 12. ಅದೇ ರೀತಿ ದ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ಅಂತಂತಂದ್ರೆ ಇಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಿಸುವವರು ಯಾರು ಅಂತ ಕೇಳಿದ್ದಾರೆ. ಗವರ್ನರ್ ಆಫ್ ದಿ ಸ್ಟೇಟ್, ರಾಜ್ಯದ ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನವನ್ನು ಕೊಡ್ತಾರೆ, ಗೊತ್ತಿಲ್ಲ ನೀವು ನೋಡಿರ್ತೀರ. ಸೊ ಅದೇ ದ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಫಾರ್ ಗೆಟಿಂಗ್ ಎಲೆಕ್ಟೆಡ್ ಆಸ್ ಅನ್ ಮೆಂಬರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇದೆ. ಅಂದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಏಜ್ ಎಷ್ಟಿರ್ಬೇಕು ಅಂತಂದ್ರೆ, ರಾಜ್ಯ ವಿಧಾನಸಭೆಗೆ ಆಯ್ಕೆ ಆಗ್ಬೇಕಾದ್ರೆ ಕನಿಷ್ಠ ಅರ್ಹತೆ, ಇವಾಗ MLA ಆಗ್ಬೇಕಾದ್ರೆ ಎಷ್ಟು ಅಂತಂತಂದ್ರೆ 25 ವಯಸ್ಸು. 25 ವಯಸ್ಸು ಅಥವಾ ರಾಜ್ಯ ವಿಧಾನಸಭೆಗೆ ಆಯ್ಕೆ ಆಗ್ಬೋದು. ಹೈಕೋರ್ಟ್ ಜಡ್ಜ್ ಈಸ್ ಅಪಾಯಿಂಟೆಡ್ ಬೈ ದ, ಅಂದ್ರೆ ಈಗ ಹೈಕೋರ್ಟ್ ಜಡ್ಜ್ ಅಂತಂದ್ರೆ ಯಾರು ಅಪಾಯಿಂಟ್ ಮಾಡ್ತಾರೋ ಅವ್ರನ್ನ ಹೈಕೋರ್ಟ್ ಜಡ್ಜ್ ಅಂತ ಕೇಳಿದಾರೆ. ಹೈಕೋರ್ಟ್ ಜಡ್ಜ್ ಅಂತಂದ್ರೆ ಸೆಂಟ್ರಲ್ ಅಲ್ಲಿ, ಅಂದ್ರೆ ಕೇಂದ್ರದಲ್ಲಿ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಅಂದ್ರೆ ಭಾರತ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಸೊ ಇದ್ರ ಆಪ್ಷನ್ ಏನು ಅಂತಂದ್ರೆ ಸಿ. ದ ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಆಫ್ ಮೆಂಬರ್ ಆಫ್ ಎ ಪಂಚಾಯತ್ ಅಂತ ಇದೆ. ಇವಾಗ ನೋಡಿ, ಪಂಚಾಯತ್ನ ಸದಸ್ಯನಾಗಲು ಕನಿಷ್ಠ ವಯಸ್ಸಿನ ಅರ್ಹತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 21 ವರ್ಷ ಇದ್ರೆ ಸಾಕು, ನೀವು ಪಂಚಾಯತಿ ಮೆಂಬರ್ ಆಗ್ಬೋದು ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ, ಸದಸ್ಯನ ಆಗ್ಬೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂನಿಯನ್ ಟೆರಿಟರಿ ಅಂತ ಇದೆ. ಇದರಲ್ಲಿ ಯಾವುದು ಯೂನಿಯನ್ ಟೆರಿಟರಿ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶ ಆಗಿಲ್ಲ ಅಂತ ಕೇಳ್ಯಾರ ಅವರು. ಈ ಚಂಡೀಗಢನು ಪುದುಚೇರಿನೂ ಕೇಂದ್ರಾಡಳಿತ ಪ್ರದೇಶ, ದೆಹಲಿನೂ ಕೂಡ ಯೂನಿಯನ್ ಟೆರಿಟರಿ. ಇಲ್ಲಿ ಸಿಕ್ಕಿಂ ಅನ್ನೋದು ಏನು ಅಂತಂದ್ರೆ ಒಂದು ಸ್ಟೇಟ್. ಸೊ ಅದಕ್ಕೋಸ್ಕರ ಇದ್ದ ಆಪ್ಷನ್ ಏನು ಡಿ ಆಗಿರುತ್ತೆ. ದ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್, ಅಂದ್ರೆ ಈ ನಮ್ಮ ಭಾರತ ಸಂವಿಧಾನದ ಸ್ವರೂಪ ಹೆಂಗೈತೆ ಅಂತಂದ್ರೆ ಆಂಶಿಕ ಸಂಯುಕ್ತ ಮತ್ತು ಆಂಶಿಕ ಏಕೀಕೃತ ಅಂತ ಇದೆ. ಪಾರ್ಟ್ಲಿ ಫೆಡರಲ್ ಅಂಡ್ ಪಾರ್ಟ್ಲಿ ಯುನಿಟರಿ ಅಂತ. ಇಲ್ಲಿ ನೋಡಿ, ಯಾವುದೇ ವ್ಯಕ್ತಿ ಬಂಧಿಸಿ ಜೈಲಿನಲ್ಲಿರಿಸಿರುವ ಸಂದರ್ಭದಲ್ಲಿ ಎಷ್ಟು ಸಮಯದೊಳಗಾಗಿ ನ್ಯಾಯಮೂರ್ತಿಗಳ ಮುಂದೆ ಆತನನ್ನು ಹಾಜರುಪಡಿಸಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ ತಕ್ಷಣ ಎಷ್ಟು ಸಮಯದೊಳಗೆ ಅವನು FIR ಮಾಡಿದ ತಕ್ಷಣ
ಕೋರ್ಟ್ ಮುಂದೆ ಅಂದ್ರೆ ಜಡ್ಜ್ ಮುಂದೆ ನಿಲ್ಲಿಸ್ಬೇಕಂದ್ರೆ 24 ಅವರ್ಸ್ ಒಳಗಡೆ ಅವನನ್ನ ಜಡ್ಜ್ ಮುಂದೆ ಹಾಜರಿ ಪಡಿಸಲೇಬೇಕು. ಅದೇ ರೀತಿ ಹೂ ಹ್ಯಾಸ್ ಎಕ್ಸ್ಕ್ಲೂಸಿವ್ ಪವರ್ ಟು ಮೇಕ್ ಎ ಲಾಸ್ ಇನ್ ರೆಸ್ಪೆಕ್ಟಿವ್ ಆಫ್ ಇಂಟರ್ಸ್ಟೇಟ್ ಟ್ರೇಡ್ ಆರ್ ಕಾಮರ್ಸ್ ಫಾರ್ ಗೂಡ್ಸ್ ಆರ್ ಫಾರ್ ಸರ್ವಿಸಸ್ ಅಂತ ಇದೆ. ಇಲ್ಲಿ ನೋಡಿ, ಸರಕು ಸಾಗಣೆ ಅಥವಾ ಸೇವೆ, ಅಂತಾರಾಜ್ಯ ವ್ಯಾಪಾರ ಅಥವಾ ವಾಣಿಜ್ಯಕ್ಕೆ ಸಂಬಂಧಿಸಿದ ಕಾನೂನನ್ನು ರೂಪಿಸುವ ವಿಶೇಷ ಅಧಿಕಾರವನ್ನು ಹೊಂದಿರುವವರು ಯಾರು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇದು ಸಂಸತ್ತು ಕೇಂದ್ರದೊಳಗೆ ಬರುತ್ತೆ, ಪಾರ್ಲಿಮೆಂಟ್ ಆಗಿರುತ್ತೆ. ಇದಕ್ಕೆ ಅಂದ್ರೆ ಅದ್ರದ್ದು ಎಕ್ಸ್ಕ್ಲೂಸಿವ್ ಇಂಟರ್ಸ್ಟೇಟ್ ಅಂತಂದ್ರೆ ಒಂದರಿಂದ ಇನ್ನೊಂದು ಸ್ಟೇಟಿಗೆ ಅಂದ್ರೆ ಇದು ಬರುತ್ತೆ. ಸೊ ಅದಕ್ಕೆ ಪಾರ್ಲಿಮೆಂಟ್ ಸಂಸತ್ತು ಇದನ್ನ ಮಾಡತ್ತಿದೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ದ ಎಕ್ಸ್ಕ್ಲೂಸಿವ್ ಎಜುಕೇಶನ್ ಪವರ್ಸ್ ಇನ್ ಕೇಸ್ ಆಫ್ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ವಾಟರ್ಸ್ ಇಂಟರ್ಸ್ಟೇಟ್ ರಿವರ್ ಆರ್ ರಿವರ್ ವ್ಯಾಲಿ ರೆಸ್ಟ್ ವಿತಿನ್ ಅಂತ ಇದೆ. ಇದಕ್ಕೂ ಕೂಡ ಪಾರ್ಲಿಮೆಂಟ್ ಅಂತಾರಾಜ್ಯ ನದಿ ನೀರಿಗೆ ಅಥವಾ ನದಿ ಕಣಿವೆಗೆ ಸಂಬಂಧಿಸಿದ ವಿವಾದದಲ್ಲಿ ಅದರ ವಿಶೇಷ ತೀರ್ಪು ನೀಡಿಕೆ ಇವರಿಗೆ ಇರುತ್ತದೆ, ಸಂಸತ್ತಿಗೆ ಇರುತ್ತದೆ. ಯಾಕೆ ಅಂತಂತಂದ್ರೆ ನದಿ ನೀರು ಅಂತಂದ್ರೆ ಇವಾಗ ಮಹದಾಯಿದಾಗಿರ್ಬೋದು, ಆಮೇಲೆ ಕಾವೇರಿ ವಾಟರ್ ರಿವರ್ ಡಿಸ್ಪ್ಯೂಟ್ ಆಗಿರ್ಬೋದು, ಕೇಂದ್ರದಲ್ಲಿ ಇದಕ್ಕೆ ಬರುತ್ತೆ ಗೊತ್ತಾ, ಪಾರ್ಲಿಮೆಂಟ್ ಸಂಸತ್ತಿಂದ ಅದರದ ಬಗೆಹರಿಸಬೇಕಾಗುತ್ತೆ. ಸೊ ಅದಕ್ಕೆ ಇದ್ರದ್ದು ಆನ್ಸರ್ ಏನು, ಪಾರ್ಲಿಮೆಂಟ್. ನೆಕ್ಸ್ಟ್ ದ ಚೇರ್ಪರ್ಸನ್ ಆಫ್ ದ GST ಕೌನ್ಸಿಲ್ ಅಂತ ಇದೆ. GST ಮಂಡಳಿಯ ಅಧ್ಯಕ್ಷರು ಯಾರು ಅಂತಂದ್ರೆ GST ಆಬ್ವಿಯಸ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೆ. ಸೊ ಇದ್ರದ್ದು ಆಬ್ವಿಯಸ್ಲಿ ಯಾರು, ಗೂಡ್ಸ್ ಅಂತಂದ್ರೆ ಆನಂದ್ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅಂದ್ರೆ ಇದರ ಅರ್ಥ ಏನು, ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ತಾರೆ. ಭಾರತ ವಿತ್ತ ಸಚಿವ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದಕ್ಕೆ ಆಪ್ಷನ್ ಬಿ ಅದು. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಮೇಡ್ ಎಫೆಕ್ಟಿವ್ ಫ್ರಮ್ ಅಂದ್ರೆ ಭಾರತ ಸಂವಿಧಾನ ಯಾವಾಗ ಚಲ್ತಿಗೆ ತರಲಾಯಿತು ಅಂತಂದ್ರೆ 26 ಜನವರಿ 1950. ಸೊ ಆಪ್ಷನ್ ಬಿ. ಹೂ ಅಮಾಂಗ್ ದಿ ಗಿವನ್ ಹ್ಯಾಸ್ ರೈಟ್ ಟು ಸಮನ್ ದ ಪಾರ್ಲಿಮೆಂಟ್ ಅಂತ ಇದೆ. ಅಂದ್ರೆ ಇಲ್ಲಿ ನೋಡಿ, ಕೆಳಗಿನವರು ಯಾರು ಲೋಕಸಭೆಗೆ ಹಾಜರಾಗಿ ಇರಲು ಆದೇಶಿಸುವ ಹಕ್ಕನ್ನು ಹೊಂದಿದ್ದಾರೆ. ಲೋಕಸಭೆ ಅಂತೂ ಮೇಲೆ. ಸೊ ನಿಮ್ಗೆ ಗೊತ್ತಿದೆಲ್ಲ. ಸೊ ಅದಕ್ಕೆ ಯಾರು ಈಗ ಸಮನ್ಸ್ ಕೊಡ್ತಾರೆ ಹಾಜರಾಗ್ರಿ ಅಂತಂತಂದ್ರೆ ಪ್ರೆಸಿಡೆಂಟ್ ಅವರು ಅಂದ್ರೆ ಭಾರತ ರಾಷ್ಟ್ರಪತಿಗಳು ಇದನ್ನ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಏನು, ಹೂ ಅಡ್ರೆಸಸ್ ದ ಪಾರ್ಲಿಮೆಂಟ್ ಆನ್ ದ ಕಮೆನ್ಸ್ಮೆಂಟ್ ಆಫ್ ದ ಫಸ್ಟ್ ಸೆಷನ್ ಆಫ್ ದಿ ಇಯರ್ ಅಂತ ಇದೆ. ಪ್ರೆಸಿಡೆಂಟ್ ಕರೀತಾರೆ ಅಂತಂದ್ರೆ ವರ್ಷದ ಪ್ರಥಮ ಅಧಿವೇಶನ ಆರಂಭವಾಗುವ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವವರು ಯಾರಂತಂದ್ರೆ ರಾಷ್ಟ್ರಪತಿಗಳು. ಫಸ್ಟ್ ಇದು ಏನ್ ಬರುತ್ತಲ್ಲ, ಅಧಿವೇಶನ ಸ್ಟಾರ್ಟ್ ಆಗುತ್ತಲ್ಲ, ಅದ್ರದ್ದು ಪ್ರಥಮವಾಗಿ ಯಾರು ಮಾತಾಡ್ತಾರೆ ಅಂತಂದ್ರೆ ಕೇಂದ್ರದೊಳಗೆ ಸೊ ರಾಷ್ಟ್ರಪತಿಗಳು ಮಾತಾಡ್ತಾರೆ. ಅಂದ್ರೆ ಪಾರ್ಲಿಮೆಂಟ್ ಅನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಮಾತಾಡ್ತಾರೆ. ಸೊ ಅದಕ್ಕೆ ಆಪ್ಷನ್ ಡಿ. ಫೆಡರಲಿಸಮ್ ಈಸ್ ಟೇಕನ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್. ಫೆಡರಲಿಸಮ್ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗುವ ಸಂಯುಕ್ತ ವ್ಯವಸ್ಥೆಗಳು ಅಥವಾ ಒಕ್ಕೂಟದ ಕಲ್ಪನೆಯು ಫೆಡರಲಿಸಮ್ ಅನ್ನು ಈ ಕೆಳಗಿನ ಯಾವ ದೇಶದಿಂದ ಸಂವಿಧಾನದಿಂದ ಪಡೆಯಲಾಗಿದೆ ಅಂತ ಕೇಳಿದರು. ಫೆಡರಲಿಸಮ್ ಆಬ್ವಿಯಸ್ಲಿ ಕೆನಡಾದಿಂದ ತಗೊಳ್ಬೇಕಾಗಿದೆ ಇದನ್ನು, ಫೆಡರಲಿಸಮ್ ಅನ್ನೋ ವರ್ಡ್ ಅನ್ನ. ಸೊ ಅದಕ್ಕೆ ಕೆನಡಾ. ಇನ್ ಕೇಸ್ ಆಫ್ ಪ್ರೆಸಿಡೆಂಟ್ ಡೈಸ್ ವೈಲ್ ಇನ್ ದ ಆಫೀಸ್ ದ ವೈಸ್ ಪ್ರೆಸಿಡೆಂಟ್ ಕ್ಯಾನ್ ಆಕ್ಟ್ ಆಸ್ ಎ ಪ್ರೆಸಿಡೆಂಟ್ ಫಾರ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಅಂತ ಕೇಳಿದ್ರು. ಸಪೋಸ್ ಇಲ್ಲಿ ಏನು ಅಂತಂದ್ರೆ ಇದ್ರ ಕ್ವಶನ್ ಆಗುತ್ತಾ, ಸಪೋಸ್ ಇವಾಗ ಪ್ರೆಸಿಡೆಂಟ್ ಏನಾದ್ರು ಸತ್ತೋದ್ರು ಅಂತಂತಂದ್ರೆ ಅವಾಗ ವೈಸ್ ಪ್ರೆಸಿಡೆಂಟ್ ಏನ್ ಮಾಡಿದಾರೋ ಎಷ್ಟು ದಿನ ಚಾರ್ಜ್ ತಗೋಬಹುದು ಆಸ್ ಎ ಪ್ರೆಸಿಡೆಂಟ್ ಆಗಿ ಅಂತಂದ್ರೆ 6 ಮಂತ್ ವರೆಗೆ ತಗೋಬಹುದು. ಇಲ್ಲಿ ನೋಡಿ ಅದೇ ಇದೆ, ಒಂದು ವೇಳೆ 6 ಮಂತ್ ವರೆಗೆ. ಒಂದು ವೇಳೆ ರಾಷ್ಟ್ರಪತಿ ಅವರು ಹುದ್ದೆಗೆ ಎಲ್ಲಿರುವಾಗ ಮೃತಪಟ್ಟರೆ ಗರಿಷ್ಠ ಎಷ್ಟು ಅವಧಿವರೆಗೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಮುಂದುವರಿಬಹುದು ಅಂತ ಕೇಳಿದಾರೆ. ಸೊ ಅದಕ್ಕೆ 6 ಮಂತ್ ವರೆಗೆ, 6 ತಿಂಗಳವರೆಗೆ. ಆಪ್ಷನ್ ಸಿ ಇದೆ. ದ ಪ್ರೆಸಿಡೆಂಟ್ ರೂಲ್ ಈಸ್ ಸ್ಟೇಟಿಂಗ್ ಕ್ಯಾನ್ ಬಿ ಕಂಟಿನ್ಯೂಡ್ ಫಾರ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಅಂತ ಕೇಳಿದರು. ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯು ಎಷ್ಟು ಗರಿಷ್ಠ ಸಮಯದವರೆಗೆ ಮುಂದುವರಿಯಬಹುದು ಅಂತ ಕೇಳಿದರು. 6 ತಿಂಗಳವರೆಗೆ ಅಷ್ಟೇ. ಇವಾಗ ಅಂದ್ರೆ ರಾಷ್ಟ್ರಪತಿ ಆಡಳಿತ ಅಂತ ತಗೊಂಡ್ಬರ್ತಾರಲ್ಲ, ಏನಾದ್ರೂ ಎಮರ್ಜೆನ್ಸಿ ಆದಾಗ. ಸೊ ಅವಾಗ ರಾಷ್ಟ್ರಪತಿ ಆಡಳಿತ ಎಷ್ಟು ದಿನ ಇರುತ್ತೆ ಅಂತಂದ್ರೆ ಸ್ಟೇಟ್ ಅಲ್ಲಿ 6 ಮಂತ್ ವರೆಗೆ ರಾಷ್ಟ್ರಪತಿಗಳು ರೂಲ್ ಮಾಡಬಹುದು. ವಿಚ್ ಒನ್ ಈಸ್ ದ ಲೇಟೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇವಾಗ ಇತ್ತೀಚೆಗೆ ಕೇಂದ್ರಾಡಳಿತ ಪ್ರದೇಶ ಯಾವ್ದಾಯ್ತು ಹೊಸದಾಗಿ ಅಂತಂತಂದ್ರೆ ಲಡಾಖ್. ನಿಮ್ಗೆ ಗೊತ್ತಿರೋಕೆ ಆಪ್ಷನ್ ಡಿ, ಲಡಾಖ್ ಇವಾಗ ಲೇಟೆಸ್ಟ್ ಆಗಿದೆ, ಹೊಸದಾಗಿ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್ ಟು ಅಂತ ಇದೆ. ಚೀಫ್ ಮಿನಿಸ್ಟರ್ ಅಂತಂದ್ರೆ ಇವಾಗ ಏನದು CM ಅಂತ ಅಂತೀವಲ್ಲ, ಅವ್ರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ವಿಧಾನಸಭೆಗೆ ಸಂಬಂಧಪಟ್ಟಿರ್ತಾರೆ. ಇಲ್ಲಿದೆ ನೋಡಿ, ರಾಜ್ಯದ ಮುಖ್ಯಮಂತ್ರಿಯು ಯಾರಿಗೆ ಉತ್ತರದಾಯಿಯಾಗಿರುತ್ತಾರೆ ಅಂತಂದ್ರೆ ವಿಧಾನಸಭೆಗೆ ಉತ್ತರದಾಯಿಯಾಗಿ ಇರುತ್ತಾರೆ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಸೊ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇದ್ರೆ ನೆಕ್ಸ್ಟ್ ಸೆಕ್ಷನ್ ಅನ್ನ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.